ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ನನ್ನ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಬಾಬಾನನ್ನು ಪೂಜಿಸ್ತಾ ಇದ್ದೀನಿ, ವ್ರತ ಮಾಡ್ತಾ ಇದ್ದೀನಿ, ಹಾಗೆ ಅವರ ನಾಮಸ್ಮರಣೆ ಕೂಡ ಮಾಡ್ತಾ ಇದ್ದೀನಿ. ನಾನು ವಿಶ್ವಾಸವನ್ನು ಇಟ್ಟು ನಡೀತಾ ಇದ್ದೀನಿ. ಆದರೂ ಕೂಡ ನಾನು ಜೀವನದಲ್ಲಿ ಒಂಟಿಯಾಗಿದ್ದೀನಿ. ಗಂಡ ಇದ್ದರು, ಮಕ್ಕಳಿದ್ರು, ಏನೋ ಒಂಥರ ಒಂಟಿತನ ಕಾಡ್ತಾ ಇದೆ. ಹಾಗೆ ಗಂಡ ಇಲ್ಲ, ನನ್ನನ್ನು ಬಿಟ್ಟು ಹೋಗ್ಬಿಟ್ರು, ಇಲ್ಲ ಸತ್ತು ಹೋಗ್ಬಿಟ್ರು. ಈಗ ನನಗೆ ಜೀವನದಲ್ಲಿ ಯಾರೂ ಇಲ್ಲ, ಸಂಬಂಧಿಕರೆಲ್ಲರೂ ನನ್ನಿಂದ ಈಗ ದೂರ ಆಗಿದ್ದಾರೆ. ನನಗೆ ಈಗ ತುಂಬ ಒಂಟಿತನ ಕಾಡ್ತಾ ಇದೆ. ಜೀವನದಲ್ಲಿ ಇರಬೇಕೋ ಬೇಡವೋ ಅಂತೇಳಿ ತೀರ್ಮಾನ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಏನೋ ಒಂಥರ ಹುಚ್ಚಿ ಥರ ವರ್ತನೆ ಮಾಡ್ತಾ ಇದ್ದೀನಿ. ತುಂಬ ಮಾನಸಿಕವಾಗಿ ಹಿಂಸೆ ಆಗುತ್ತೆ. ಸ್ವಲ್ಪ ಹೊರಗಡೆ ಹೋದಾಗ ನನಗೆ ಮನಸ್ಸು ನಿರಾಳ ಅನಿಸುತ್ತೆ. ಆದರೆ ಮತ್ತೆ ಮನೆ ಒಳಗೆ ಬರ್ತಾ ಇದ್ದ ಹಾಗೆ ನನ್ನ ಮನಸ್ಸಲ್ಲಿ ಕಸಿ ಬಿಸಿ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ನಾನು ಬಾಬಾನ ಜೊತೆ ಮಾತಾಡಬೇಕು ಅಂತ ಇದ್ದೀನಿ. ಹೇಗೆ ಅವ್ರ ಜೊತೆ ನಾನು ಕನೆಕ್ಟ್ ಆಗೋದು ಅಂತ ಹೇಳಿ ತುಂಬ ಜನ ಪ್ರಶ್ನೆ ಮಾಡಿದ್ದೀರಾ ಸ್ನೇಹಿತರೆ. ಖಂಡಿತ ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ, ಒಂದು ಉದಾಹರಣೆ ಕೊಡ್ತೀನಿ. ನಾವು ನಮ್ಮ ಜೀವನದಲ್ಲಿ ಯಾರನ್ನು ಬಲವಾಗಿ ನಂಬಿರ್ತೀವೋ, ಇಲ್ಲ ತಾಯಿ ಹತ್ರ ಆಗಿರ್ಬೋದು, ತಂದೆ ಹತ್ರ ಆಗಿರ್ಬೋದು, ಗೆಳೆಯರ ಹತ್ರ ಆಗಿರ್ಬೋದು, ಅವರಲ್ಲಿ ನಮಗೆ ಒಂದು ಅವಿನಾಭಾವ ವಿಶ್ವಾಸ ಇರುತ್ತೆ. ಅವರಂದರೆ ನಮಗೆ ತುಂಬ ಇಷ್ಟ ಆಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ಕಷ್ಟದಲ್ಲಿರುವಾಗ, ದುಃಖದಲ್ಲಿದ್ದಾಗ ಅವ್ರೇನಾದರೂ ನಮ್ಮ ಎದುರಿಗೆ ಬಂದುಬಿಟ್ರೆ ನಾವು ಓಡಿ ಹೋಗಿ ಅವರನ್ನು ಬಿಗಿಯಾಗಿ ಹಿಡ್ಕೊಂಡು ಮೊದಲು ಅಳ್ಳಿಕ್ಕೆ ಶುರು ಮಾಡಿಬಿಡ್ತೀವಿ. ನಮ್ಮ ಮನಸ್ಸಿನ ದುಃಖವನ್ನೆಲ್ಲ ಹೊರ ಹಾಕ್ಬಿಡ್ತೀವಿ. ಆಮೇಲೆ ನಿಧಾನವಾಗಿ ನಡೆದಿರೋ ಎಲ್ಲ ವಿಚಾರಗಳನ್ನು ಹೇಳ್ತಾ ಮತ್ತೆ ನಾವು ಅಳ್ತೀವಿ. ಆಗ ಏನಾಗುತ್ತೆ, ಒಂದು ಅರ್ಧ ತಾಸು, 1 ಗಂಟೆ ಈ ವಿಚಾರ ಎಲ್ಲ ನಡೆದ್ಮೇಲೆ ನಮ್ಮ ಮನಸ್ಸು ಸ್ವಲ್ಪ ಹಗುರ ಆಗಲಿಕ್ಕೆ ಶುರುವಾಗುತ್ತೆ. ಆಗ ನಮ್ಮಲ್ಲಿ ಹೊಸ ವಿಚಾರಗಳು ಮೂಡ್ತವೆ. ಆಗಾಗಲೇ ಮನಸ್ಸು ತುಂಬ ಸಮಾಧಾನ ಆಗಿಬಿಡುತ್ತೆ. ಆಗ ನಾವು ಸಮಾಧಾನ ಮಾಡಿಕೊಂಡು ಮತ್ತೆ ಬೇರೆ ಬೇರೆ ವಿಚಾರಗಳನ್ನು ಮಾತಾಡ್ತೀವಿ ಅಲ್ವಾ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಗುರುವಿನ ಪ್ರಾಮುಖ್ಯತೆ ಕೂಡ ಇದೇ ಆಗಿದೆ ಸ್ನೇಹಿತರೆ. ಹೀಗೆ ನಾವು ಒಂಟಿಯಾಗಿದ್ದೀವಿ, ಜೀವನದಲ್ಲಿ ನಮಗೆ ಯಾರೂ ಇಲ್ಲ, ಎಲ್ಲ ಸಂಬಂಧಗಳು ಸಹ ನನಗೆ ಕೈ ಕೊಟ್ಬಿಟ್ವು, ನಾನು ನಂಬಿದವರು ಕೂಡ ನನ್ನ ಕೈ ಬಿಟ್ಟರು, ಗೆಳೆಯರು ಕೂಡ ನಂಬಿಕೆ ದ್ರೋಹ ಮಾಡಿದ್ರು, ತಂದೆ ತಾಯಿ ಇದ್ದೂ ಇಲ್ದಂಗೆ ಆಗ್ಬಿಟ್ಟಿದ್ದೀನಿ. ಜೀವನದಲ್ಲಿ ಯಾರದೇ ಹತ್ರ ಹೇಳ್ಕೊಳಕ್ಕಾಗದೇ ಇರೋ ಸಮಸ್ಯೆಗಳು, ದುಃಖಗಳು ನನ್ನಲ್ಲಿ ಇದ್ದಾವೆ ಅಂದಾಗ ನಾವೇನು ಮಾಡ್ತೀವಿ ಹೇಳ್ರಿ? ಅಂತಹ ಸಮಯದಲ್ಲಿ ನಾವು ಬಾಬಾನ ಎದುರಿಗೆ ನಿಂತ ತಕ್ಷಣ, ಅಂತಹ ಸಂದರ್ಭದಲ್ಲಿ ಬಾಬಾರವರನ್ನು ಸ್ಮರಿಸಿದ ತಕ್ಷಣವೇ ಅವ್ರು ಏನಾದರೂ ನಮ್ಮ ಎದುರಿಗೆ ಯಾವುದಾದ್ರೂ ರೂಪದಲ್ಲಿ ಕಾಣಿಸ್ಕೊಂಡ್ರು ಅಂದರೆ ನಮಗೆ ತಡೆಯಲಾಗದ ದುಃಖ ಬರುತ್ತೆ. ನಾವು ಎಲ್ಲಿದ್ದೀವಿ ಅನ್ನೋದನ್ನು ಕೂಡ ಮರೆತು ನಮ್ಮ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಸ್ನೇಹಿತರೆ. ಅದೇ ಭಕ್ತಿ, ಅದೇ ನಂಬಿಕೆ, ಅದೇ ವಿಶ್ವಾಸ ಸ್ನೇಹಿತರೆ. ಅಂದರೆ ನಾವು ಯಾರಲ್ಲೂ ಇಡಲಾರದ ವಿಶ್ವಾಸವನ್ನು ಆ ಗುರುವಿನಲ್ಲಿ ಇಡಲಿಕ್ಕೆ ಸಾಧ್ಯ ಸ್ನೇಹಿತರೆ. ಯಾಕಂದರೆ ನಮ್ಮ ಜೀವನದಲ್ಲಿ ಎಲ್ಲರೂ ನಮ್ಮನ್ನು ಕೈ ಬಿಟ್ಟಾಗ ಆ ಗುರುವು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಅವರು ನಮಗೆ ಧೈರ್ಯವಾಗಿ ನಿಲ್ತಾರೆ, ಬಲವಾಗಿ ನಿಲ್ತಾರೆ, ನಮಗೆ ದಾರಿ ತೋರಿಸ್ತಾರೆ, ರಕ್ಷಣೆ ಆಗ್ತಾರೆ ಅಂತ ಹೇಳಿ ನಾವು ಏನು ನಂಬ್ತೀವಲ್ವ, ಅದೇ ಸತ್ಯವಾಗಿ ಬಲವಾಗಿ ನಮ್ಮ ಜೊತೆಗೆ ನಮಗೆ ಕೊನೆಯದಾಗಿ ದಾರಿ ಅಂದರೆ ಆ ಭಗವಂತನ ಧ್ಯಾನ ಮಾತ್ರ ಸ್ನೇಹಿತರೆ. ನಾವೇನ್ ಮಾಡ್ತೀವಿ, ಬಾಬನ ಹತ್ರ ನಿಂತ್ಕೊಂಡು ಪ್ರಾರ್ಥನೆಯ ಮೂಲಕ ನಮ್ಮ ದುಃಖವೆಲ್ಲವನ್ನ ತೋಡ್ಕೊಳ್ತೀವಿ. ಆಗ ನಮ್ಮ ಮನಸ್ಸಿಗೆ ಸ್ವಲ್ಪ ಹೊತ್ತಿಗೆ ಸಮಾಧಾನ ಆದಂಗೆ ಅನ್ಸ್ಬಿಡುತ್ತೆ. ಬಾಬನನ್ನ ನೋಡ್ತಿದ್ದ ಹಾಗೆ ಏನನ್ಸುತ್ತೆ, ಈಗ ಆಯ್ತಾ, ನೀನು ಹತ್ತಿದ್ದೆಲ್ಲ ಮುಗೀತಾ, ಸಮಾಧಾನ ಮಾಡ್ಕೊ, ಆತ್ಮವಿಶ್ವಾಸ ತನ್ಕೋ, ಜೀವನದಲ್ಲಿ ಧೈರ್ಯವಾಗಿ ಮುಂದುವರಿ, ನಾನಿದ್ದೀನಿ ನಿನ್ನ ಜೊತೆಗೆ, ನಿನಗೆ ಹೊಸದೊಂದು ತಿರುವನ್ನು ನಾನು ಕರುಣಿಸ್ತೀನಿ ಅಂತೇಳಿ ಬಾಬಾ ನಮಗೆ ಸಮಾಧಾನ ಮಾಡಿದ ರೀತಿಯಲ್ಲಿ ನಮಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ. ಇಂತಹ ಸಂದರ್ಭದಲ್ಲೇ ನಾವು ಬಾಬಾನಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಅವರೇ ನಮಗೆ ಆತ್ಮವಿಶ್ವಾಸ ತುಂಬುವ ಕೆಲಸ ಮಾಡ್ತಾರೆ, ನಮ್ಮ ಜೀವನಕ್ಕೆ ಒಂದು ಹೊಸ ತಿರುವನ್ನು ಸಿಗುವ ಹಾಗೆ ಮಾಡ್ತಾರೆ ಸ್ನೇಹಿತರೆ. ಈ ಬಲವಾದ ನಂಬಿಕೆಯನ್ನು ನಾವು ನಮ್ಮಲ್ಲಿ ಮೊದಲು ಜಾಗೃತಗೊಳಿಸ್ಕೊಳ್ಬೇಕು. ಜಾಗೃತಗೊಳಿಸಿಕೊಳ್ಳುವ ಸಮಯವೇ ಕಷ್ಟ, ದುಃಖ, ಸಮಸ್ಯೆಗಳ ಸುಳಿಯಲ್ಲಿ ನಾವು ನಿಂತಾಗ ಮಾತ್ರ ನಮ್ಮಲ್ಲಿ ಅಂತ ಒಂದು ಆತ್ಮವಿಶ್ವಾಸ, ಗುರುವಿನಲ್ಲಿ ಒಂದು ಸಮರ್ಪಣಾ ಭಾವ ಮೂಡೋದು ಸ್ನೇಹಿತರೆ. ಆ ಸಂದರ್ಭದಲ್ಲಿ ಅವರು ನಮ್ಮ ಜೊತೆಗಿರುವ ಅನುಭವಗಳು, ಅನುಭೂತಿಗಳು ನಮಗೆ ಸಿಗ್ತಾ ಹೋಗ್ತವೆ. ಬಾಬಾ ಹೇಳಿರೋದೇ ಹಾಗೆ, ನಿನ್ನಲ್ಲೇ ನಾನಿದ್ದೀನಿ ಅಂದಮೇಲೆ ನಿನ್ನಲ್ಲಿ ಎಲ್ಲಾ ಶಕ್ತಿಗಳಿದಾವೆ, ಅವನ್ನ ಜಾಗೃತಗೊಳಿಸು. ಆ ಶಕ್ತಿಗಳಿರೋದು ಯಾಕೆ? ನಿನಗೆ ಕಷ್ಟ, ದುಃಖ, ಸಮಸ್ಯೆಗಳು ಎದುರಾದಾಗ ನಿನ್ನಲ್ಲಿರುವ ಶಕ್ತಿಗಳನ್ನ ನೀನು ಉಪಯೋಗ ಮಾಡ್ಕೊಳ್ಳಿ ಅಂತಾನೆ ನಾನು ನಿನ್ನ ಒಂದು ಭಾಗವಾಗಿ ನಿನ್ನ ಆತ್ಮವಾಗಿದ್ದೇನೆ. ಅದನ್ನ ಜಾಗೃತಗೊಳಿಸು. ಆಗ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ, ನಿನ್ನ ಎಲ್ಲ ದುಃಖಗಳಿಗೆ ಒಂದು ಸಮಾಧಾನ ಸಿಗುತ್ತೆ ಅಂತಾನೆ ಬಾಬಾ ಹೇಳಿರೋದು ಸ್ನೇಹಿತರೆ. ಅದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕಲ್ವಾ. ಯಾರೋ ಬಂದು ನಿಮಗೆ ಸಹಾಯ ಮಾಡ್ತಾರೆ ಅಂತ ಹೇಳಿ ಬಯಸೋದಕ್ಕಿಂತ, ಇಲ್ಲವೇ ಮಾಡ್ಲಿ ಅಂತ ಹೇಳಿ ನಾವು ಬಯಸೋದಕ್ಕಿಂತ, ನಮ್ಮಲ್ಲೇ ನಾವು ಒಂದು ಆತ್ಮವಿಶ್ವಾಸವನ್ನ ಮೂಡಿಸ್ಕೊಳ್ಬೇಕು. ನನ್ನಲ್ಲಿರುವ ಧೈರ್ಯವನ್ನ, ಆತ್ಮವಿಶ್ವಾಸವನ್ನ ಜಾಗೃತಗೊಳಿಸ್ಕೊಳ್ಬೇಕು. ನಾನು ಗುರುವಿನಲ್ಲಿ ಸಮರ್ಪಣೆಯಾಗಿದ್ದೀನಿ, ಖಂಡಿತ ಅವರು ಒಂದಲ್ಲ ಒಂದು ದಾರಿ ತೋರಿಸ್ತಾರೆ ಈ ನೋವಿಗೂ ಕೂಡ ಅಂತ ಹೇಳಿ ನಾವು ಅನ್ಕೊಳ್ಬೇಕು. ಹಾಗೆ ಒಂಟಿತನ ಕಾಡ್ತಾ ಇದೆ ಅಂದಾಗ ಮೊದಲು ಗುರುವಿಗೆ ಸಮರ್ಪಣೆ ಆಗಬೇಕು ಸ್ನೇಹಿತರೆ. ಆಗ ಏನಾಗುತ್ತೆ ಅಂದರೆ, ಅವರು ನಮಗೆ ಏನು ಬೇಕು, ನಮ್ಮ ಮನಸ್ಥಿತಿ ಏನು, ಎಲ್ಲವನ್ನ ಅರ್ಥಕೊಂಡು ನಮಗೆ ಒಂದೊಂದಾಗಿ ಕೊಡ್ತಾರೆ. ಆ ರೀತಿಯ ಅನುಭವಗಳನ್ನು ಪಡಿಬೇಕು ಅಂದರೆ ನಾವು ಸಮರ್ಪಣಾ ಭಾವದಿಂದ ಅವರಿಗೆ ಶರಣಾಗಬೇಕು ಸ್ನೇಹಿತರೆ. ಎಲ್ಲರೂ ಇದ್ದು ಜೀವನದಲ್ಲಿ ನಾವು ಒಂಟಿತನ ನಮಗೆ ಕಾಡ್ತಾ ಇದೆ ಅಂದಾಗ ಗುರುವಿನ ಸಾನ್ನಿಧ್ಯ ಹಾಗೂ ಅವರ ನಾಮಸ್ಮರಣೆ
ದೇಹಕ್ಕೆ ಮನಸ್ಸಿಗೆ ಬಲ ನೀಡುತ್ತೆ ಸ್ನೇಹಿತರೆ, ಆತ್ಮವಿಶ್ವಾಸ ತುಂಬಿಸುತ್ತೆ. ಹಾಗೆ ಅವರ ನಾಮಸ್ಮರಣೆ ಆಗಿರ್ಬೋದು, ಅವರ ಕಥೆಗಳಾಗಿರ್ಬೋದು, ಅವರ ಸಚ್ಚರಿತ್ರೆ ಪಾರಾಯಣ ಆಗಿರ್ಬೋದು, ನಮ್ಮಲ್ಲಿ ಸಕಾರಾತ್ಮಕ ಊರ್ಜೆಗಳನ್ನು ಹೆಚ್ಚಿಸುತ್ತೆ. ನಮ್ಮ ಜೊತೆಗೆ ಎಲ್ಲ ಸಂಬಂಧಗಳು ಇದ್ದು, ಅಂದರೆ ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ನನ್ನ ಜೊತೆಗೆ ಇದು ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ, ನನ್ನನ್ನು ತಾತ್ಸಾರ ಮಾಡ್ತಾ ಇದ್ದಾರೆ, ಚಿಂತೆ ಕೂಡ ನಮಗೆ ಕಾಡ್ತಾ ಇದೆ ಎಂದಾಗಲೂ ಕೂಡ ನಾವು ಗುರುವಿನಲ್ಲಿ ಸಮರ್ಪಣೆಯನ್ನು ಹೊಂದಬೇಕು ಸ್ನೇಹಿತರೆ. ಯಾಕಂದ್ರೆ ಈ ಬ್ರಹ್ಮಾಂಡವೇ ಅವರಿಗೆ ನಮ್ಮ ಸಮಸ್ಯೆಗಳನ್ನ ನಾವು ಸಂದೇಶಗಳ ರೂಪದಲ್ಲಿ ಕಳಿಸ್ತಾನೆ ಇರಬೇಕು ಸ್ನೇಹಿತರೆ. ನಾವು ದೂರ ಇದೀವಿ, ತಂದೆ ತಾಯಿ ದೂರ ಇದ್ದಾರೆ, ನಮ್ಗೆ ಇಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ, ಅದನ್ನೆಲ್ಲ ಅವ್ರ ಹತ್ರ ಬೇಗ ಬೇಗ ಹೇಳ್ಕೊಳ್ಬೇಕು ಅಂತೇಳಿ ಫೋನ್ ಮೂಲಕನಾದ್ರೂ ಹೇಳ್ಕೊಳ್ತೀವಿ, ಇಲ್ಲ ಊರಿಗಾದ್ರೂ ಹೋಗಿ ಅವರನ್ನ ತಪ್ಕೊಂಡು ದುಃಖದಿಂದ ಅಳ್ತಾ ಹೇಳ್ಕೊಳ್ತೀವಲ್ಲ, ಅದೇ ತರನೇ ಗುರುವಿಗೂ ಇರುವ ಅವಿನಾಭಾವ ಸಂಬಂಧ ಸ್ನೇಹಿತರೆ. ಹಾಗಾಗಿ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅವರಾಗಿದ್ದಾರೆ. ಅವರ ಪಾದಗಳಲ್ಲಿ ನಾವು ಮೊದಲು ಶರಣಾಗಿ ಸಮರ್ಪಣೆಯ ಭಾವವನ್ನು ಹೊಂದಬೇಕು. ನಮ್ಮ ಎಲ್ಲ ಸಮಸ್ಯೆಗಳಿಗೆ ಒಂದೊಂದಾಗಿ ಪರಿಹಾರವನ್ನ ಕಂಡುಕೊಳ್ಬಹುದು ಸ್ನೇಹಿತರೆ. ಸಮಸ್ಯೆಗಳು ನಮ್ಮಿಂದನೇ ಸೃಷ್ಟಿಯಾಗಿದ್ದಾವೆ ಹೊರತು ಸಮಸ್ಯೆಗಳಿಂದ ನಾವು ಸೃಷ್ಟಿಯಾಗಿಲ್ಲ ಅಲ್ವಾ. ಹಾಗಾಗಿ ಆ ಸಮಸ್ಯೆಗಳನ್ನ ಎದುರಿಸುವ ಸಾಮರ್ಥ್ಯ ನಮ್ಮಲ್ಲೇ ಇದೆ. ಹಾಗಾಗಿ ನಮ್ಮ ಅತ್ಯಂತ ಕಷ್ಟ, ದುಃಖ, ಸಮಸ್ಯೆ, ನೋವಿನ ಸಂದರ್ಭದಲ್ಲಿ ನಾವು ಯಾರನ್ನೂ ನಂಬದೆ ಆ ಗುರುವಿನಲ್ಲಿ ನಂಬಿಕೆ ಇಟ್ಟು ನಾವು ಆ ವಿಚಾರಗಳನ್ನ ಹೇಳ್ಕೊಂಡಾಗ ಅದು ಯಾರ ಕಿವಿಗೂ ಬೀಳೋದಿಲ್ಲ. ನಮ್ಮ ಮತ್ತೆ ಬಾಬಾನ ಮಧ್ಯೆ ಮಾತ್ರ ಆ ವಿಚಾರ ಇರುತ್ತೆ. ನಾವು ಬೇರೆಯವರನ್ನ ನಂಬಿ ನಮ್ಮ ಕಷ್ಟ ದುಃಖಗಳನ್ನ ಹೇಳ್ಕೊಳ್ತಾ ಇದೀವಿ ಅಂದಾಗ ಏನಾಗ್ಬಿಡುತ್ತೆ ಒಂದೊಂದು ಸಂದರ್ಭದಲ್ಲಿ ಅಂದ್ರೆ ಅವರು ಅದನ್ನ ಬೇರೆಯವ್ರ ಹತ್ರ ಹೇಳೋ ಸಂದರ್ಭ ಬಂದ್ಬಿಡುತ್ತೆ. ಆದ್ರೆ ನಾವು ಗುರುವಿನಲ್ಲಿ ಇಟ್ಟ ವಿಶ್ವಾಸದ ಮೇಲೆ ಅವರಲ್ಲಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಆ ಗುರುವು ಯಾರ ಹತ್ರನೂ ಹೇಳಲ್ಲ ಸ್ನೇಹಿತರೆ. ಯಾಕಂದ್ರೆ ಅವರ ಸೃಷ್ಟಿಯ ಒಂದು ಭಾಗ ನಾವಾಗಿದ್ದೀವಿ, ಅವರ ಅಂಶ ನಾವಾಗಿದ್ದೀವಿ ಅಲ್ವಾ. ತನ್ನ ಮಗುವಿಗೆ, ತನ್ನ ಸೃಷ್ಟಿಗೆ ಆಗಿರುವ ಈ ಸಮಸ್ಯೆಗಳಿಗೆ ಪರಿಹಾರ ಅವರೇ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ. ಹೇಗೆ ನಮ್ಮ ಮಕ್ಕಳಿಗೆ ಏನಾದ್ರೂ ಸಮಸ್ಯೆ ಆದಾಗ, ಹೇಗೆ ನಮ್ಮ ಮಕ್ಕಳಿಗೆ ಸಮಸ್ಯೆ ಆಗಿದೆ ಅಂದಾಗ ನಾವು ತಂದೆ ತಾಯಿಯಾಗಿ ಆ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಹೋರಾಟ ನಡೆಸ್ತೀವಲ್ವಾ, ಅದೇ ತರ ನಾವು ಗುರುವನ್ನ ನಂಬಿದೀವಿ, ಅವರ ಅಂಶ ನಾವಾಗಿದ್ದೀವಿ ಅಂದಮೇಲೆ ನೋವು ಸಂಕಟಗಳನ್ನ ಇಟ್ಟಾಗ ಅವರು ಕೂಡ ತಂದೆಯಾಗಿ ತಾಯಿಯಾಗಿ ನಮಗಾಗಿರೋ ಈ ಸಮಸ್ಯೆಗಳ ಪರಿಹಾರಕ್ಕಾಗಿ ಹೋರಾಟ ನಡೆಸಿ ಆದ್ರೂ ನಮ್ಮನ್ನ ಸಮಸ್ಯೆಗಳಿಂದ ಮುಕ್ತಗೊಳಿಸ್ತಾರೆ ಸ್ನೇಹಿತರೆ. ಆ ನಂಬಿಕೆ ಮೊದಲು ನಮ್ಗಿರ್ಬೇಕು. ಬಾಬಾನ ಪಾದಗಳಿಗೆ ನಾವು ಸಮರ್ಪಣಾ ಭಾವದಿಂದ ಶರಣಾದ್ರೆ ಅವರೇ ಪರಿಪೂರ್ಣವಾಗಿ ನಮ್ಮ ಭಾರಗಳನ್ನ ತೆಗೆದುಕೊಳ್ತಾರೆ, ನಮ್ಮ ಕೈ ಹಿಡಿದು ನಡೆಸ್ತಾರೆ ಸ್ನೇಹಿತರೆ. ಸಮರ್ಪಣೆಯ ಭಾವ ಯಾವ ರೀತಿ ಇರುತ್ತೋ ಅದೇ ರೀತಿಯ ಕ್ಷಣೆ ಫಲಿತಾಂಶಗಳನ್ನು ನಾವು ಪಡ್ಕೊಳ್ತೀವಿ ಸ್ನೇಹಿತರೆ. ನಾವು ಕಷ್ಟದಲ್ಲಿರುವಾಗ, ಸಮಸ್ಯೆಗಳ ಸುಳಿಗೆ ಸಿಲುಕಿದಾಗ ಯಾರು ನಮ್ಮ ಜೊತೆಗಿದ್ರೆ ಧೈರ್ಯ ಬರುತ್ತೆ ಅಂತ ಹೇಳಿ ನಾವು ಬಯಸ್ತೀವೋ ಅವ್ರು ನಮ್ಮ ಜೊತೆಗಿದ್ದಾಗ ನಮಗೆ ಧೈರ್ಯ ಬರುತ್ತಲ್ವಾ. ಅದೇ ತರ ನಾವು ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದೀವಿ ಅಂದಾಗ ಆ ಗುರುವನ್ನೇ ಧೈರ್ಯಕ್ಕಾಗಿ ಆಯ್ಕೆ ಮಾಡ್ಕೊಂಡ್ರೆ, ಗುರು ನನ್ನ ಜೊತೆಗಿದ್ರೆ ನನಗೆ ಆತ್ಮಬಲ ಬರುತ್ತೆ, ಧೈರ್ಯ ಬರುತ್ತೆ ಅಂತ ಹೇಳಿ ನಾವು ಅನ್ಕೊಳ್ತೀವಲ್ಲ, ಅದೇ ನಮ್ಮನ್ನ ಕಾಯುತ್ತೆ ಸ್ನೇಹಿತರೆ. ಜೀವನದಲ್ಲಿ ಒಂದಲ್ಲ ಒಂದು ಕಾರಣದಿಂದ ಸಮಸ್ಯೆಗಳಾಗ್ಬಿಡ್ತವೆ, ಒಂದಲ್ಲ ಒಂದು ರೀತಿಯ ಸಂಚಿತ ಕರ್ಮಗಳ ಭೋಗವನ್ನ ನಾವಿಲ್ಲಿ ಅನುಭವಿಸಲೇಬೇಕಾಗತ್ತೆ ಸ್ನೇಹಿತರೆ. ಅದೇ ಪ್ರಕಾರ ನಮ್ಮ ಜೀವನದಲ್ಲಿ ಕೆಲವು ಸಂದರ್ಭದಲ್ಲಿ ಸುಖ ಸಿಕ್ಕರೆ, ಕೆಲವೊಂದು ಸಂದರ್ಭದಲ್ಲಿ ದುಃಖ ಸಿಗ್ತವೆ. ಹಾಗಾಗಿ ಆ ದುಃಖಗಳ ಬಗ್ಗೆ, ನಿರಾಸೆಗಳ ಬಗ್ಗೆನೇ ಯೋಚಿಸ್ತಾ ಇಡೀ ಜೀವನವನ್ನ ಕಳೆದುಕೊಳ್ಳೋ ಬದಲು ದದ್ದೆಲ್ಲ ಬಂದಾಯ್ತು, ಇನ್ನು ಆ ಗುರುವಿನ ಪಾದವನ್ನ ಹಿಡಿದಿದ್ದೀನಿ, ಅವರೇ ನನ್ನನ್ನು ಮುಂದೆ ಕರೆದುಕೊಂಡೋಗಿ ಯಾವ ದಡವನ್ನ ಸೇರಿಸಬೇಕು ಅಂತೇಳಿ ಅವ್ರು ಅನ್ಕೊಂಡಿದಾರೋ ಅದೇ ದಡವನ್ನ ಸೇರಿಸ್ಲಿ ಅಂತೇಳಿ ನಾವು ಅವರಲ್ಲಿ ಸಮರ್ಪಣೆ ಆದಾಗ ಭಾವಕ್ಕೆ ತಕ್ಕ ಪ್ರತಿಫಲವೆಂಬಂತೆ ಅವರು ನಮಗೆ ಒಳ್ಳೆಯ ದಡವನ್ನೇ ಸೇರಿಸ್ತಾರೆ ಸ್ನೇಹಿತರೆ. ಹಾಗಾಗಿ ಗಂಡ ಸತ್ತು ಹೋಗಿದ್ದಾರೆ, ತುಂಬಾ ಸಮಸ್ಯೆಗಳಿದಾವೆ, ಈ ಜೀವನ ಎದುರಿಸೋದು ಕಷ್ಟ ಆಗ್ತಾ ಇದೆ ಅಂತ ಹೇಳಿ ನರಳಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಒಂದಲ್ಲ ಒಂದು ಕಾರಣಗಳಿಂದ, ಕರ್ಮದಿಂದ ಒಬ್ರು ನಮ್ಮನ್ನ ಬಿಟ್ಟು ಹೋದ್ರು ಅಂದ ತಕ್ಷಣ ನಮ್ಮ ಜೀವನವೇ ಮುಗ್ದು ಹೋಗಲ್ಲ. ಆದ್ರೆ ನಾವು ಹಾಗಂತ ಅವ್ರ ಹಿಂದೆ ಹೋಗೋಕ್ಕೂ ಆಗಲ್ಲ. ಯಾಕಂದ್ರೆ ನಮ್ಮ ಕರ್ತವ್ಯವನ್ನ ನಾವು ನಿಭಾಯಿಸಲೇಬೇಕು ಸ್ನೇಹಿತರೆ. ಭಗವಂತ ಕೊಟ್ಟಿರುವ ಈ ಜೀವವನ್ನ ನಾವಾಗಿ ಕಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಹಾಗೇನಾದ್ರೂ ನಾವು ಒಬ್ರನ್ನ ಬಿಟ್ಟು ಒಬ್ರಿಗೆ ಇರಕ್ ಆಗಲ್ಲ ಅಂತ ಹೇಳಿ ನಾವು ಸತ್ತೋಗ್ಬಿಟ್ವಿ ಅಂದ್ರೆ ಅದು ಒಂದು ರೀತಿಯಾದ ಕರ್ಮಕ್ಕೆ ಕಾರಣವಾಗುತ್ತೆ ಸ್ನೇಹಿತರೆ. ಹಾಗಾಗಿ ಹೆದರೋ ಅವಶ್ಯಕತೆ ಇಲ್ಲ. ಜೀವನದಲ್ಲಿ ಒಂಟಿಯಾಗಿದ್ದೀನಿ ಅಂತ ಹೇಳಿ ಹೆದರ್ಕೊಳ್ಬೇಡ್ರಿ. ಗುರುವಿನಲ್ಲಿ ಸಮರ್ಪಣೆಯಾಗ್ರಿ. ನೀನೇ ನನ್ನ ಜೀವನಕ್ಕೆ ಒಂದು ಒಳ್ಳೆಯ ದಾರಿಯನ್ನ ತೋರಿಸು ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ರಿ. ಒಂದಲ್ಲ ಒಂದು ದಾರಿಯನ್ನ ಆ ಗುರುವು ತೋರಿಸ್ತಾರೆ ಸ್ನೇಹಿತರೆ. ಗುರುವಿನ ಪಾದಗಳನ್ನೇ ನಾವು ಹಿಡಿದಿದೀವಲ್ವಾ, ನಾವು ಜೀವನದಲ್ಲಿ ಏನನ್ನೇ ಪಡಿಬೇಕು ಅಂದ್ರೆ ಗುರುವಿನ ಮಾರ್ಗದರ್ಶನ ಅತ್ಯಂತ ಅವಶ್ಯಕ ಸ್ನೇಹಿತರೆ. ಹಾಗಾಗಿ ಗುರುವಿನಲ್ಲೇ ನಾವು ಶರಣಾಗಿದ್ದೀವಿ ಅಂದಾಗ, ಅವರಲ್ಲಿ ನಮ್ಮ ಕಷ್ಟಗಳನ್ನ ಇಟ್ಟು ನಾವು ಮೊರೆ ಹೋದಾಗ ಆ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ. ಒಂದೊಮ್ಮೆ ನಿಮ್ಗೆ ಈ ಕಷ್ಟಗಳನ್ನೆಲ್ಲ ಅವ್ರ ಹತ್ರ ಹೇಳ್ಕೊಂಡು ನಿಂತ್ಕೊಳ್ಳೋಕೆ ಆಗಲ್ಲ ಅಂದ್ರೆ, ಕಷ್ಟಗಳನ್ನ, ನಿಮ್ಮ ಜೀವನದಲ್ಲಿ ನೀವು ಅನುಭವಿಸ್ತಾ ಇರೋ ನೋವುಗಳನ್ನ, ಸಮಸ್ಯೆಗಳನ್ನ ಎಲ್ಲವನ್ನ ಒಂದು ಹಾಳೆಯಲ್ಲಿ ಬರೆದ್ಬಿಡ್ರಿ. ಬಿಟ್ಟು ಅದನ್ನ ಬಾಬಾರವರ ಪಾದಗಳಲ್ಲಿ ಇಟ್ಟು ಎಲ್ಲ ರೀತಿಯಲ್ಲೂ ಶರಣಾಗ್ರಿ, ಸಮರ್ಪಣೆಯನ್ನ ಹೊಂದ್ರಿ. ನನಗೆ ಈ ರೀತಿ ಕಷ್ಟಗಳಿದಾವೆ, ಈ ರೀತಿಯಾಗಿ ನನ್ನ ಜೀವನದಲ್ಲಿ ಅನೇಕ ರೀತಿಯ ಘಟನೆಗಳು ನಡೆದೋದ್ವು, ಅದರಿಂದ ನನ್ನವರನ್ನ ನಾನು ಕಳ್ಕೊಂಡ್ಬಿಟ್ಟೆ. ಈಗ ನಾನು ಜೀವನ ಹೇಗ್ ಮಾಡಬೇಕು, ನನಗೇನೂ ದಾರಿ ಕಾಣಿಸ್ತಾ ಇಲ್ಲ, ನೀವೇ ನನಗೊಂದು ದಾರಿಯನ್ನ ತೋರಿಸ್ಬೇಕು, ನನಗೆ ಸಹಾಯ ಮಾಡಿ ಬಾಬಾ. ನಾನು ಸಂಪೂರ್ಣವಾಗಿ ನಿಮ್ಮ ಮೇಲೆ ನಾನು ಭಾರ ಹಾಕಿ ನಿಮ್ಮಲ್ಲೇ ಸಮರ್ಪಣೆ ಹೊಂದಿದ್ದೀನಿ ಅಂತ ಹೇಳಿ ನೀವು ಪ್ರಾರ್ಥನೆಯನ್ನ ಮಾಡಿಕೊಂಡು ಆ ಚೀಟಿಯನ್ನ ತಗೊಂಡು, ಬಾಬಾನ ಪಾದಗಳ ಹತ್ರ ಇಟ್ಟಿರುವ ಆ ಚೀಟಿಯನ್ನ ತಗೊಂಡು ಅದನ್ನ
ಬಿಡ್ರಿ, ಸುಟ್ಟು ಆ ಬೂದಿಯನ್ನ ಹೊರಗಡೆ ಹಾಕ್ಬಿಡ್ರಿ ಸ್ನೇಹಿತರೆ. ಆ ಬೂದಿಯನ್ನ ನಾವು ಹೊರಗಡೆ ಹಾಕ್ತಿವಿ, ಅದು ಪಂಚಭೂತಗಳಲ್ಲೇ ಲೀನವಾಗತ್ತೆ ಸ್ನೇಹಿತರೆ. ಆಗ ನಮ್ಮ ಸಂದೇಶ ಈ ಪ್ರಕೃತಿಯ ಜೊತೆಗೆ, ಈ ಪಂಚಭೂತಗಳ ಜೊತೆಗೆ, ಈ ಬ್ರಹ್ಮಾಂಡದ ಜೊತೆಗೆ ನಾವು ಹಂಚ್ಕೊಂಡಂಗಾಗತ್ತೆ. ನಮ್ಮ ಎಷ್ಟೋ ಪಾಲು ನೋವು ನಿವಾರಣೆ ಆಗತ್ತೆ. ಹಾಗೆ ಆ ಸಮಸ್ಯೆಗಳಿಗೆ ಕೂಡ ಅವು ಮಿಡಿತವೆ. ನಮ್ಮ ಪ್ರಾರ್ಥನೆ ಎಷ್ಟು ಶುದ್ಧವಾಗಿರುತ್ತೋ ಅದಕ್ಕೆ ತಕ್ಕ ಪ್ರತಿಫಲ ನಮಗೆ ಹಿಂತಿರುಗಿ ಬರುತ್ತೆ ಸ್ನೇಹಿತರೆ. ತುಂಬಾ ಕಷ್ಟದಲ್ಲಿದ್ದಾಳೆ, ದೇಶವನ್ನ ಈ ರೀತಿಯಾಗಿ ನಮಗೆ ರವಾನೆ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಪಂಚಭೂತಗಳಾಗಿರ್ಬೋದು, ಈ ಪ್ರಕೃತಿ ಆಗಿರ್ಬೋದು, ಈ ಬ್ರಹ್ಮಾಂಡ ಆಗಿರ್ಬೋದು ನಮ್ಮ ನೋವಿಗೆ ಸ್ಪಂದಿಸುತ್ತೆ. ನಮ್ಗೊಂದು ಒಳ್ಳೆಯದೊಂದು ದಾರಿಯನ್ನ ತೋರಿಸುತ್ತೆ ಸ್ನೇಹಿತರೆ. ಈ ವಿಶ್ವಾಸ ನಿಮ್ಗೆ ಇದ್ದಾಗ ಮಾತ್ರ ತಕ್ಕ ಹಾಗೆ ನಿಮ್ಗೆ ಪ್ರತಿಫಲ ಸಿಗುತ್ತೆ. ಇಲ್ಲಿ ಬರೆದು ಸುಟ್ಟು ಹಾಕಿದ ತಕ್ಷಣ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ ಅಂತೇಳಿ ಅನುಮಾನ ಮಾಡ್ಕೊಂಡು ಯಾರ ಹತ್ರನಾದ್ರೂ ಹೇಳ್ಕೊಂಡು ನೋಡ್ರಿ ನಿಮ್ಮ ಸಮಸ್ಯೆಗಳನ್ನ. ಆಗೇನಾಗತ್ತೆ ಹೇಳ್ರಿ, ಅಲ್ಲಿ ಇನ್ನೊಂಥರ ಸಮಸ್ಯೆ ಸೃಷ್ಟಿ ಆಗುತ್ತೆ. ಅವ್ರು ನಿಮ್ಮೆದುರಿಗೆ ಹೂ ಅಂತ ಹೇಳಿ ಒಪ್ಕೊಳ್ತಾರೆ, ನಂತರ ಅದನ್ನ ಹೋಗಿ ಇನ್ನೂ 4 ಜನರ ಹತ್ರ ಹೇಳ್ತಾರೆ, ಆ 4 ಜನ ಇನ್ನು 8 ಜನರ ಹತ್ರ ಹೇಳ್ತಾರೆ, ಆ 8 ಜನ, ಹೀಗೆ ಅದು ಮುಂದುವರಿತಾ ಹೋಗುತ್ತೆ. ಮತ್ತೆ ನೀವು ಅನೇಕ ರೀತಿಯ ಜನರ ಬಾಯಿಗೆ ಸಿಕ್ಕ ಹಾಕೊಳ್ತೀರಾ, ನಿಮ್ಮ ವಿಚಾರಗಳಾಗಿರ್ಬೋದು, ನೀವಾಗಿರ್ಬೋದು. ಆಮೇಲೆ ಅವರು ನೋಡುವ ಭಾವನೆ ನಿಮ್ಮ ಮೇಲೆ ಬೇರೆ ಆಗಿರುತ್ತೆ ಸ್ನೇಹಿತರೆ. ಅದರ ಬದಲು ಈ ವಿಶ್ವಕ್ಕೆ, ಈ ಬ್ರಹ್ಮಾಂಡಕ್ಕೆ, ಈ ಬ್ರಹ್ಮಾಂಡ ಸ್ವರೂಪನಾದ ಆ ಗುರುವಿನಲ್ಲಿ ಶರಣಾಗಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಒಂದು ಚೀಟಿಯಲ್ಲಿ ಬರೆದು ಅವರ ಪಾದಗಳಲ್ಲಿಟ್ಟು ಸುಟ್ಟು ಹಾಕ್ಬಿಡ್ರಿ. ಅದನ್ನ ಇವತ್ತು ರಾತ್ರಿನೇ ನೀವು ಎಲ್ಲ ಸಮಸ್ಯೆಗಳನ್ನ ಒಂದು ಚೀಟಿಯಲ್ಲಿ ಬರೆದು ಅದನ್ನ ಬಾಬಾರವರ ಹತ್ರ ಇಟ್ಟು, ನನಗೆ ಈ ಸಮಸ್ಯೆಗಳಿಗೆ ಪರಿಹಾರ ಬೇಕು ತಂದೆ, ನಿಮ್ಮನ್ನೇ ನಾನು ನಂಬಿದ್ದೀನಿ, ನಿಮ್ಮಲ್ಲೇ ನಾನು ದೃಢ ವಿಶ್ವಾಸ ಬಿಟ್ಟಿದ್ದೀನಿ, ಈಗ ಜೀವನದಲ್ಲಿ ಒಂಟಿಯಾಗಿದ್ದೀನಿ, ನನ್ನ ಮನಸ್ಥಿತಿನ ಯಾರೂ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ, ಹಾಗಾಗಿ ನಾನು ನಿಮ್ಮ ಅಂಶವೇ ಆಗಿದ್ದೀನಿ. ಹಾಗಾಗಿ ನನ್ನ ಪ್ರತಿಯೊಂದು ನೋವಿನ ಸಂದರ್ಭಗಳನ್ನಾಗಿರ್ಬೋದು, ಕಷ್ಟಗಳ ಸಮಸ್ಯೆಗಳ ಸಂದರ್ಭವನ್ನಾಗಿರ್ಬೋದು ಈ ಚೀಟಿಯಲ್ಲಿ ನಾನು ವಿವರಿಸಿದ್ದೀನಿ. ಈ ಸಮಸ್ಯೆಗಳಿಗೆ ನನಗೆ ಪರಿಹಾರವನ್ನ ಕೊಡ್ತೀರಾ ಅನ್ನೋ ನಂಬಿಕೆಯಿಂದ ನಾನು ಇದೀನಿ, ಕಾಯ್ತಾ ಇರ್ತೀನಿ. ನನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ, ನೀವು ಕೊಡ್ತೀರಾ ಬಾಬಾ. ಯಾಕೆ ದೃಢವಾದ ವಿಶ್ವಾಸದಿಂದ, ಶುದ್ಧವಾದ ಭಕ್ತಿಯ ಭಾವದಿಂದ ನಂಬಿದ್ದೀನಿ, ಖಂಡಿತ ಈ ಸಮಸ್ಯೆಗಳಿಗೆ ಪರಿಹಾರ ನೀವು ಕೊಡ್ತೀರಾ ಅಂತ ಹೇಳಿ ನಾವು ದೃಢವಾದ ವಿಶ್ವಾಸದೊಂದಿಗೆ ಪ್ರಾರ್ಥನೆಯನ್ನ ಮಾಡಿ ಆ ಚೀಟಿಯನ್ನ ಬೆಳಗ್ಗೆ ಎದ್ದು ಸುಟ್ಟು ಹಾಕ್ಬಿಡ್ಬೇಕು ಸ್ನೇಹಿತರೆ. ರಾತ್ರಿ ಬರೆದು ಇಡಬೇಕು, ಬೆಳಗ್ಗೆ ಎದ್ದು ಆ ಚೀಟಿಯನ್ನ ಸುಟ್ಟು ಹಾಕ್ಬಿಡ್ಬೇಕು. ರಾತ್ರಿಯೆಲ್ಲ ನಾವು ಯೋಚನೆ ಮಾಡಿ ನಮ್ಮ ಚಿಂತೆಗಳನ್ನ, ಸಮಸ್ಯೆಗಳನ್ನ, ನೋವುಗಳನ್ನ, ದುಃಖಗಳನ್ನ ಆ ಚೀಟಿಯಲ್ಲಿ ಬರೆದು ಅದನ್ನ ಬಾಬಾರವರ ಪಾದಗಳಲ್ಲಿಟ್ಟು ಸಮರ್ಪಣೆ ಮಾಡಿ ಮಲ್ಕೊಂಡಿರ್ತೀವಿ. ನಾವು ಮಲಗಿದ 1 ಗಂಟೆಗಳ ನಂತರ, ಅಂದ್ರೆ ನಾವು ಗಾಢವಾದ ನಿದ್ರೆಗೆ ಜಾರಿರ್ತೀವಲ್ಲ, ಆಗ ನಮ್ಮ ಸುಪ್ತ ಮನಸ್ಸು ಜಾಗೃತವಾಗತ್ತೆ. ಆ ಮನಸ್ಸು ಆಗ ನಾವು ಏನು ಹೇಳ್ಕೊಂಡು ಮಲಗಿರ್ತೀವಲ್ಲ, ನಮ್ಮ ದುಃಖವನ್ನ, ಕಷ್ಟವನ್ನ, ಸಮಸ್ಯೆಗಳನ್ನ ನಿವಾರಣೆ ಮಾಡು ತಂದೆ ಅಂತ ಹೇಳಿ ನಾವು ಏನು ಪ್ರಾರ್ಥನೆಯನ್ನ ಸಲ್ಲಿಸಿರ್ತೀವಲ್ಲ, ಅದರ ವಿಚಾರದ ಬಗ್ಗೆ ಆ ಮನಸ್ಸು, ಸುಪ್ತ ಮನಸ್ಸು ಜಾಗೃತಗೊಳ್ಳುತ್ತೆ. ನಮಗೆ ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಅದು ಪ್ರಯತ್ನ ಪಡುತ್ತೆ ಸ್ನೇಹಿತರೆ. ಅಂದ್ರೆ ನಾವು ಏನನ್ನ ಯೋಚಿಸ್ತೀವೋ ಅದನ್ನ ಸಕ್ರಿಯಗೊಳಿಸ್ಕೊಳ್ಳಿಕ್ಕೆ ಅದು ಪ್ರಯತ್ನ ಪಡುತ್ತೆ, ಶ್ರಮ ಪಡುತ್ತೆ ಅಂತಾನೆ ಅರ್ಥ ಸ್ನೇಹಿತರೆ. ನಾವು ಏನೆಲ್ಲ ಬರ್ದಿರ್ತೀವಲ್ವ ಚೀಟಿಲಿ, ಅದನ್ನ ಆ ಗುರುವಿಗೆ ತಗೊಂಡು ಹೋಗಿ ಒಪ್ಪಿಸುವ ಕೆಲಸವನ್ನ ಈ ಸುಪ್ತ ಮನಸ್ಸು ಮಾಡುತ್ತೆ ಸ್ನೇಹಿತರೆ. ಆಗ ನಮ್ಮ ಸಮಸ್ಯೆಗಳಿಗೆ ಒಂದೊಂದಾಗಿ ಪರಿಹಾರ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇದನ್ನ ಮಾಡಿ ನೋಡ್ರಿ, ಖಂಡಿತ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಹಾಗೆಯೇ ಮಲಗಬೇಕಾದ್ರೆ ಒಳ್ಳೆಯ ಆಲೋಚನೆಯನ್ನ ಮಾಡಿ ಮಲಗಬೇಕು. ಹೇಳ್ಬೇಕಾದ್ರೂ ಒಳ್ಳೆಯ ಆಲೋಚನೆಗಳನ್ನ, ಸಕಾರಾತ್ಮಕ ಆಲೋಚನೆಗಳನ್ನ ಮೂಡಿಸ್ಕೊಂಡೇ ಹೇಳ್ಬೇಕು ಅಂತ ಹೇಳೋದು ಸ್ನೇಹಿತರೆ. ಪ್ರಾರ್ಥನೆ ಮಾಡಿ ಮಲ್ಕೊಡ್ರಿ ಅಂತಿದ್ರು. ಹಾಗೆ ಹೇಳ್ಬೇಕಾದ್ರೂ ಕೂಡ ಭಗವಂತನ ಮುಖ ನೋಡಿ ದಿನ ಚೆನ್ನಾಗಿರ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಎದ್ದೇಳ್ರಿ ಅಂತ ಹೇಳ್ತಿದ್ದ ಉದ್ದೇಶ ಇದೇ ಆಗಿದೆ ಸ್ನೇಹಿತರೆ. ಅಂದ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣ 1 ಗಂಟೆಯ ನಂತರ ನಮ್ಮ ಸುಪ್ತ ಮನಸ್ಸು ಜಾಗೃತವಾಗುತ್ತೆ. ನಾವು ಏನ್ ಬೇಡ್ಕೊಂಡು ಎದ್ದಿರ್ತೀವಲ್ಲ ಅದು ಸಕ್ರಿಯಗೊಳಿಸಿಕೊಡುತ್ತೆ. ಹಾಗೆ ನಾವು ಮಲಗಬೇಕಾದ್ರೂ ಕೂಡ ಏನು ಸಮಸ್ಯೆಗಳು ಪರಿಹಾರ ಆಗ್ಲಿ, ದುಃಖಗಳು ಪರಿಹಾರ ಆಗ್ಲಿ, ಬಾಬಾ ನಂಗೆ ರಕ್ಷಣೆ ಮಾಡು, ನೀವು ನನ್ನ ಸಹಾಯಕ್ಕೆ ನಿಲ್ರಿ, ನನಗೆ ಈ ರೀತಿ ಎಲ್ಲ ಸಮಸ್ಯೆಗಳಿದಾವೆ, ಆ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ರಿ, ಇಂಥವರಿಂದ ನನಗೆ ತೊಂದರೆ ಆಗ್ತಾ ಇದೆ, ಈ ರೀತಿ ಎಲ್ಲ ನಾವು ಏನನ್ನ ಬರ್ದಿರ್ತೀವಲ್ಲ ಅದು ನಾವು ಬಾಬಾರವರ ಪಾದಗಳ ಹತ್ರ ಇಟ್ಟು ಮಲಗಿರ್ತೀವಲ್ವ, ಮಲಗಿದ 1 ಗಂಟೆಯ ನಂತರ ನಮ್ಮ ಸುಪ್ತ ಮನಸ್ಸು ಜಾಗೃತವಾಗಿ ನಮ್ಮ ಪ್ರಾರ್ಥನೆಯನ್ನ ಆ ಗುರುವಿನಲ್ಲಿ ಸಕ್ರಿಯಗೊಳಿಸಿಕೊಡುವ ಕರ್ಮವನ್ನ ಮಾಡುತ್ತೆ ಸ್ನೇಹಿತರೆ. ಹಾಗೆ ಜೀವನದಲ್ಲಿ ಒಂಟಿ ಅಲ್ಲ, ಏನು ಮಾಡಕ್ಕಾಗಲ್ಲ. ಸಮಯ, ಸಂದರ್ಭಗಳು, ಕರ್ಮಗಳು ಇವೆಲ್ಲದರ ಮೇಲೆ ನಮ್ಮ ಜೀವನ ನಿಂತಿದೆ ಸ್ನೇಹಿತರೆ. ಇವೆಲ್ಲದಕ್ಕನುಸಾರವಾಗಿ ನಮ್ಮ ಜೀವನದಲ್ಲಿ ಕೆಲವರು ಬರ್ತಾರೆ, ಕೆಲವರು ಹೋಗ್ತಾರೆ. ಹಾಗಾಗಿ ಅದ್ರ ಬಗ್ಗೆನೇ ಗಮನ ಹರಿಸ್ತಾ ಇದ್ದಾಗ ನಮ್ಮ ದುಃಖಗಳು ಇನ್ನೂ ಹೆಚ್ಚಾಗ್ತವೆ. ನಮ್ಮ ಜೀವನ ಇಲ್ಲಿ ಇನ್ನೂ ಇದೆ ಅಲ್ವಾ, ಅದನ್ನ ನಾವು ಮುಂದುವರಿಸಲೇಬೇಕು. ಅದೇ ನಮ್ಮ ಕರ್ಮ, ಅಂತ್ಯಗೊಳಿಸ್ಕೊಳ್ಳಿಕ್ಕೆ ಬರೋದಿಲ್ಲ ಅಲ್ವಾ. ಹಾಗಾಗಿ ಧೈರ್ಯದಿಂದ, ಆತ್ಮವಿಶ್ವಾಸದಿಂದ ಮುನ್ನುಗ್ಗುವ ಕೆಲಸವನ್ನ ನಾವು ಮಾಡಬೇಕು. ಗುರುವಿನಲ್ಲಿ ಸಮರ್ಪಣಾ ಭಾವವನ್ನು ಹೊಂದಬೇಕು. ನಮ್ಗೆ ಏನು ಸಮಸ್ಯೆಗಳಾಗಿದವೋ ಅದನ್ನೆಲ್ಲ ಅವರಲ್ಲಿ ಸಮರ್ಪಣೆ ಮಾಡಿ ಅವರ ಮೇಲೆ ಸಂಪೂರ್ಣ ಭಾರವನ್ನು ನಾವು ಹಾಕಿ ದೃಢವಾದ ವಿಶ್ವಾಸದಿಂದ, ಆತ್ಮವಿಶ್ವಾಸದಿಂದ ನಾವು ಈ ಜೀವನದಲ್ಲಿ ಹೆಜ್ಜೆಯನ್ನು ಹಾಕಿದ್ರೆ ಆ ಹೆಜ್ಜೆಗಳ ಜೊತೆ ಗುರುವಿನ ಹೆಜ್ಜೆ ಸಹ ಮೂಡ್ತವೆ ಸ್ನೇಹಿತರೆ. ದರ್ಶನವಾಗಿ, ರಕ್ಷಣೆಯಾಗಿ, ಆಶೀರ್ವಾದವಾಗಿ
ಸಕಾರಾತ್ಮಕ ಆಲೋಚನೆಗಳಾಗಿ ಸ್ನೇಹಿತರೆ. ಆಗ ಏನಾಗುತ್ತೆ, ನಮ್ಮ ಜೀವನಕ್ಕೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತೇಳಿ ಅವ್ರು ನಿರ್ಧಾರ ಮಾಡ್ತಾರೆ. ನಾವು ಪ್ರತಿನಿತ್ಯ ನಮ್ಮ ಭಾರಗಳನ್ನಾಗಲಿ ಸುಖಗಳನ್ನಾಗಲಿ ಸಮಸ್ಯೆಗಳನ್ನಾಗಲಿ ಅವರ ಪಾದಗಳಲ್ಲಿ ಹಾಕಿ ನಾವು ನಿಶ್ಚಿಂತೆಯಿಂದ ಇರ್ತಾ ಹೋಗಬೇಕು. ನಮಗೆ ಯಾವ್ದು ಸರಿ ಯಾವುದು ತಪ್ಪು ಅಂತ ಹೇಳಿ ಅವರು ಆರಿಸಿ ಕೊಡೋ ಕೆಲಸವನ್ನು ಅವ್ರು ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಹಾಗಾಗಿ ನಾನು ಒಂಟಿಯಾಗಿದ್ದೀನಿ, ನನಗೆ ಇಂಥವರಿಂದ ಹಿಂಸೆ ಆಗ್ತಾ ಇದೆ, ಕೆಲವೊಂದು ಸರಿ ಮಕ್ಕಳು ಕೂಡ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಅವರಿಂದ ಕೂಡ ಹಿಂಸೆ ಆಗ್ತಾ ಇದೆ ಅಂದಾಗ ನಮ್ಮ ಮೋಹವನ್ನೇ ತೊರಿಬೇಕು ಸ್ನೇಹಿತರೆ. ಇನ್ನು ನನ್ನದು ಅನ್ನುವ ಮೋಹವನ್ನ ಮರೆತು ಕರ್ತವ್ಯವನ್ನು ನಿರ್ವಹಿಸಬೇಕು. ಆದರೆ ನಮ್ಮನ್ನು ನಾವು ಪರಿಪೂರ್ಣವಾಗಿ ಗುರುವಿನಲ್ಲಿ ಶರಣಾಗಿಸ್ಬೇಕು. ನಾವು ಪ್ರಾರ್ಥನೆಯನ್ನ ಮಾಡಬೇಕು. ಹುಟ್ಟಿದ್ದೀನಿ, ನನ್ನನ್ನು ನಂಬಿ ನನ್ನ ಮಕ್ಕಳಿದ್ದಾರೆ, ನನ್ನ ಕುಟುಂಬ ಇದೆ, ಅವರಿಗೋಸ್ಕರ ನಾನು ಕರ್ತವ್ಯವನ್ನು ನಿರ್ವಹಿಸ್ತೀನಿ. ಆದರೆ ನನ್ನ ಆತ್ಮಶಾಂತಿಗಾಗಿ, ನನ್ನ ಮನೋಬಲಕ್ಕಾಗಿ, ನನ್ನ ಆತ್ಮಸ್ಥೈರ್ಯಕ್ಕಾಗಿ ಧೈರ್ಯವಾಗಿ ನೀವು ನನ್ನ ಜೊತೆಗೆ ಇರಬೇಕು ಅಂತೇಳಿ ನಮ್ಮ ಬಗ್ಗೆ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ಕೊಳ್ಳೇಬೇಕು ಸ್ನೇಹಿತರೆ. 99 ಭಾಗ ನಾವು ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ಸಮಯವನ್ನಾಗಲಿ ಜೀವನವನ್ನಾಗಲಿ ಕರ್ಮದ ರೂಪದಲ್ಲಿ ವ್ಯವಸ್ಥೆ ಇದ್ದೀವಿ ಅಂದಾಗ ನಮಗೋಸ್ಕರ 1% ಆದರೂ ನಾವು ಬಳಸ್ಕೊಳ್ಳೇಬೇಕು ಸ್ನೇಹಿತರೆ. ಅದೇ ನಮ್ಮ ಆತ್ಮೋದ್ಧಾರ. ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗಾದರೆ ಈಗ ಎಲ್ಲರೂ ಸೇರಿ